ಒಂದ್ ಕಡೆ ಬೆಳೆದ ಬೆಳೆ ಹಾನಿಯಾಗಿದೆ ಅಂತ ರೈತರು ಕಂಗಾಲಾಗಿದ್ರೆ ಮತ್ತೊಂದು ಕಡೆ ಮಳೆ ಹಾನಿ ಪ್ರದೇಶದಲ್ಲೇ ನಾಯಕರು ವಾಕ್ ಸಮರ ಮುಂದುವರೆದಿದೆ. ಪ್ರಿಯಾಂಕ್ ಖರ್ಗೆಯನ್ನ ಟೀಕಿಸಿದ್ದಾರೆ ಬಿವೈ ವಿಜಯೇಂದ್ರ ಅವರು. ಕೇಂದ್ರದ ಮೇಲೆ ಬಿಜೆಪಿ ಒತ್ತಡ ಹೇರಲಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವಾಕ್ ಸಮರ ಮುಂದುವರೆದಿದೆ. ಒಂದ್ ಕಡೆ ರೈತರು ನಾವು ಕಷ್ಟಪಟ್ಟು ಬೆಳೆದಂತ ಬೆಳೆ ಎಲ್ಲ ಹಾನಿಯಾಗಿದೆ, ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ದಿಕ್ಕು ತೋಚದಂತಹ ಪರಿಸ್ಥಿತಿಯಲ್ಲಿ ಅನ್ನದಾತರು ಕಂಗಾಲಾಗಿದ್ದಾರೆ. ಮತ್ತೊಂದ್ ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಾಕ್ ಸಮರ ನಾಯಕರ ಮಧ್ಯೆ ಮುಂದುವರೆದಿದೆ. ಕೇಂದ್ರದ ಮೇಲೆ ಒತ್ತಡ ಹೇರಲಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆಗೆ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಮೊದಲು ನಿಮ್ಮ ಸ್ವಕ್ಷೇತ್ರ ಹೇಗಿದೆ ಅಂತ ನೋಡ್ಕೊಳ್ಳಿ, ನಂತರ ಬೇರೆ ವಿಷಯದ ಬಗ್ಗೆ ಮಾತನಾಡ್ಲಿ ಅಂತ ಯಾದಗಿರಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಂದ್ ಕಡೆ ನಾ ಹೇಳ್ತಾ ಇದ್ನಲ್ಲ, ಯಾಕಂತಂದ್ರೆ ಈಗ ಈ ಎಲ್ಲೋ ಒಂದ್ ಕಡೆ ಜನ ಮಾತಾಡ್ಕೊಳ್ತಾ ಇರೋದೇನು ಅಂತಂದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗಿ ಇವ್ರು ರಾಜಕೀಯ ಬೇಳೆ ಬೇಯಿಸ್ಕೊತಾ ಇದ್ದಾರೆ, ಈ ಥರದ್ದೆಲ್ಲ ಚರ್ಚೆ ಕೂಡ ಆಗ್ತಾ ಇದೆ. ಸದ್ಯ ಯಾದಗಿರಿಯಲ್ಲಿ ಬಿವೈ ವಿಜಯೇಂದ್ರ ಏನ್ ಮಾತನಾಡಿದ್ರು, ಏನ್ ಹೇಳಿದ್ರು ನೋಡೋಣ. ಎಲ್ಲ ಇಲಾಖೆ ಸಚಿವರು ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇಷ್ಟ ಹೇಳ್ತೇನೆ. ನಾನು ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ, ನಿಮ್ಮ ಸ್ವಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲಿ ಪರಿಸ್ಥಿತಿ ಏನಾಗಿದೆ ದಯವಿಟ್ಟು ಸಮಯ ಕೊಡಲಿ, ಆಮೇಲೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದವ್ರು ಮಾತಾಡ್ಲದಾದ್ಮೇಲೆ. ಎಲ್ಲ ಇಲಾಖೆ ಸಚಿವರು ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇಷ್ಟ ಹೇಳ್ತೇನೆ, ನಾನು ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ, ನಿಮ್ಮ ಸ್ವಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲಿ ಪರಿಸ್ಥಿತಿ ಏನಾಗಿದೆ ದಯವಿಟ್ಟು ಸಮಯ ಕೊಡಲಿ, ಆಮೇಲೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದವ್ರು ಮಾತಾಡ್ಲದಾದ್ಮೇಲೆ. ಎಲ್ಲ ಇಲಾಖೆ ಸಚಿವರು ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇಷ್ಟ ಹೇಳ್ತೇನೆ, ನಾನು ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ, ನಿಮ್ಮ ಸ್ವಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲಿ ಪರಿಸ್ಥಿತಿ ಏನಾಗಿದೆ ದಯವಿಟ್ಟು ಸಮಯ ಕೊಡಲಿ, ಆಮೇಲೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದವ್ರು ಮಾತಾಡ್ಲದಾದ್ಮೇಲೆ. ಎಲ್ಲ ಇಲಾಖೆ ಸಚಿವರು ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇಷ್ಟ ಹೇಳ್ತೇನೆ, ನಾನು ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ, ನಿಮ್ಮ ಸ್ವಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲಿ ಪರಿಸ್ಥಿತಿ ಏನಾಗಿದೆ ದಯವಿಟ್ಟು ಸಮಯ ಕೊಡಲಿ, ಆಮೇಲೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದವ್ರು ಮಾತಾಡ್ತಾರೆ.